ಅನೇಕ ಸಂತರು ತಪಸ್ಸು ಮಾಡಿದಂಥ ಕ್ಷೇತ್ರ ಇಂದು ಸುಂದರ ಟ್ರೆಕ್ಕಿಂಗ್ ಸ್ಪಾಟ್ ಆಗಿದೆ. ಈ ಬೆಟ್ಟದ ತುದಿಯಲ್ಲಿ ನಿಂತರೆ ಕಣ್ಣಿಗೆ ಕಾಣ ಸಿಗೋದೆಲ್ಲ ಹಚ್ಚ ಹಸಿರು ಬೆಟ್ಟ ಗುಡ್ಡ. ಅಯ್ಯೋ, ನಗರದ ಗದ್ದಲದಿಂದ ದೂರ ಬಂದು ಪ್ರಕೃತಿ ಮಡಿಲಲ್ಲಿ ಕೆಲ ಕ್ಷಣ ಕಳೆಯೋದೇ ನಿಜ ಸ್ವರ್ಗ ಕಣ್ರಿ. ಇದರ ಇತಿಹಾಸ ಕೂಡ ಅಷ್ಟೇ ಅದ್ಭುತ. ಯಾವ ಸ್ಥಳ ಗೊತ್ತಾ? ಬೆಂಗಳೂರಿಂದ ಇದು ಸುಮಾರು 55ರಿಂದ 60 ಕಿಲೋಮೀಟರ್ ದೂರ ಇದೆ. ಡಾಬಸ್ಪೇಟೆಯಿಂದ ಸುಮಾರು 6ರಿಂದ 8 ಕಿಲೋಮೀಟರ್ ಸಮೀಪದಲ್ಲಿ ಇದೆ ನಿಜಗಲ್ ಸಿದ್ದರ ಬೆಟ್ಟ. ಸಿದ್ದರ ಬೆಟ್ಟ ಎಂಬ ಹೆಸರು ಬಂದಿರೋದೇ ಇಲ್ಲಿ ಮಹಾನ್ ತಪಸ್ವಿಗಳು, ಸಿದ್ಧ ಪುರುಷರು ಇಲ್ಲಿ ತಪಸ್ನ ಮಾಡಿದ್ರು ಅಂತ ಹೇಳಿ. ಒಂದು ಕಾಲದಲ್ಲಿ ಈ ಗುಹೆಗಳು ಧ್ಯಾನ, ಜ್ಞಾನ ಮತ್ತು ಆಧ್ಯಾತ್ಮಿಕ ಸಾಧನೆಯ ಕೇಂದ್ರವಾಗಿತ್ತಂತೆ. ಸುಮಾರು 400 ವರ್ಷಗಳ ಹಿಂದೆ ಮೈಸೂರು ಅರಸರಾದ ಚಿಕ್ಕದೇವರಾಜ ಒಡೆಯರು ಇಲ್ಲಿ ಕೋಟೆಯನ್ನು ಕೂಡ ನಿರ್ಮಿಸಿದ್ರಂತೆ. ಇಂದಿಗೂ ಕಾಣುವ ಕೋಟೆಯ ಅವಶೇಷಗಳು ಈ ಬೆಟ್ಟದ ಐತಿಹಾಸಿಕ ವೈಭವವನ್ನ ನೆನಪಿಸುತ್ತೆ. ಇತಿಹಾಸದ ಪುಟಗಳನ್ನ ತೆರೆದ್ರೆ ಇದೇ ಬೆಟ್ಟ ಮರಾಠರು, ಹೈದರಲಿ ಮತ್ತು ಪೇಶ್ವಗಳ ನಡುವಿನ ಕದನಗಳಿಗೆ ಸಾಕ್ಷಿಯಾಗಿದೆ. ಈ ಮಣ್ಣಿನ ಪ್ರತಿಯೊಂದು ಕಲ್ಲಿನಲ್ಲೂ ಇತಿಹಾಸದ ಹೆಜ್ಜೆ ಗುರುತುಗಳಿವೆ. ಬೆಟ್ಟದ ದಾರಿಯಲ್ಲಿ ಹನುಮಂತನ ಗುಹೆ, ಶಿವನ ದೇವಾಲಯ, ನರಸಿಂಹಸ್ವಾಮಿಯ ದೇವಾಲಯ, ಗಣೇಶನ ದೇವಸ್ಥಾನ ಸಿಗುತ್ತೆ. ಅದರ ಎದುರಿಗೆ ಒಂದು ದರ್ಗಾ ಕೂಡ ಇದೆ. ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಒಂದೇ ಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸೋದು, ಅವರ ದೇವರನ್ನ ಕಾಣೋದನ್ನ ನೋಡೋದೇ ನಿಜವಾಗ್ಲೂ ಸೌಂದರ್ಯ. ಇದು ಕೇವಲ ಧಾರ್ಮಿಕ ತಾಣ ಅಷ್ಟೇ ಅನ್ಸಲ್ಲ, ನಮ್ಮ ಸಂಸ್ಕೃತಿ, ಸಹಬಾಳ್ವೆ, ಈ ಸೌಹಾರ್ದತೆಯ ನಿಜವಾದ ಸಂಕೇತ. ಖಂಡಿತ ಎಲ್ಲರೂ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಬನ್ನಿ, ಪ್ರಕೃತಿ ಸೌಂದರ್ಯ ಖಂಡಿತ ಕಣ್ತುಂಬ್ಕೊಳ್ಳಿ. ಈಗ ಇನ್ನೊಂದು ಮುಖ್ಯ ವಿಚಾರ ಹೇಳ್ತೀನಿ. ನೀವು ದಯವಿಟ್ಟು ನಿಮ್ಮ ಭಕ್ತಿಯಿಂದ ಪೂಜೆ ಮಾಡಿ ಕಡೆಗೆ ನಿಮ್ಮ ಭಕ್ತಿಯನ್ನ ಈ ತರ ತೋರಿಸಿ ಹೋಗಬೇಡಿ. ಹಾಗೆ ಪ್ರಕೃತಿಯ ಸೌಂದರ್ಯವನ್ನ ಸವಿದು ಅದರ ಸಾಕ್ಷಿನೂ ಕೂಡ ಹೀಗೆ ಬಿಟ್ಟು ಹೋಗಬೇಡಿ. ಇದು ನಮ್ಮ ಪರಿಸರನ ಹಾಳು ಮಾಡುವಂತಹ ಎಲ್ಲ ಒಂದು ಕಾರ್ಯ. ಬೆಟ್ಟ ನಮ್ದು, ನಾವು ಪೂಜಿಸುವ ದೇವಾಲಯ ನಮ್ದು, ನಾವು ಹೆಮ್ಮೆ ಪಡೋ ಇತಿಹಾಸ ನಮ್ದು. ಹಾಗಾದ್ರೆ ಅದನ್ನು ಕಾಪಾಡೋ ಜವಾಬ್ದಾರಿ ಕೂಡ ನಮ್ದೇ ಅಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ವಿಚಾರದ ಬಗ್ಗೆ ನಿಮ್ಮ ಮುಂದಿನ ಹೆಜ್ಜೆ ಏನು? ಕಮೆಂಟ್ನಲ್ಲಿ ತಿಳಿಸಿ.